10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಈ ಒಂದು ವಿಷಯದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಗದ್ಯ 4 ಭಾಗ್ಯಶಿಲ್ಪಿಗಳು ಎಂಬ ಪಾಠದಲ್ಲಿ ಬರುವಂತಹ ಮೊದಲನೆಯ ಸಾಧಕರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹೌದು ತಾನೆ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ನೋಡಿದ್ವಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಜನನ ಎಷ್ಟರಲ್ಲಾಯಿತು, ಅವರ ಪಟ್ಟಾಭಿಷೇಕ ಎಷ್ಟರಲ್ಲಾಯಿತು, ಹೌದಾ, ಅವರ ತಾಯಿ ಹೆಸರು ಏನು, ಮಾಧುರಿ ಮೈಸೂರು ರಾಜ್ಯ ಹೇಗಾಯಿತು, ಪ್ರಜಾಪ್ರತಿನಿಧಿ ಸಭೆ ಅಂದರೇನು, ನ್ಯಾಯ ವಿಧೇಯಕ ಸಭೆ ಎಂದರೇನು, ಅವರ ಕೊಡುಗೆಗಳು ಮತ್ತು ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳು, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಹೌದು ತಾನೆ? ಹಾಗಾದರೆ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಎಂಬ ಪಾಠದಲ್ಲಿ ಬರುವಂತಹ ಮತ್ತೊಬ್ಬ ಸಾಧಕರು, ಓಕೆ, ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಓಕೆ, ಸರ್ ಎಂ ವಿ ಅಂತ ನಾವು ಕರಿತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ನಾವು ತಿಳಿದುಕೊಳ್ಳೋಣ, ಸರಿನಾ? ಹಾಗಾದ್ರೆ ಇದರಲ್ಲಿ ಜವಾಹರಲಾಲ್ ನೆಹರು ಅವರು ಸರ್ ಎಂ ವಿ ಬಗ್ಗೆ ಹೇಳಿದ ಮಾತುಗಳೇನು ಎಂಬ ಅಂಶದ ಬಗ್ಗೆ ನಾವು ನೋಡೋಣ. ಸೆಕೆಂಡ್ ಒನ್, ಸರ್ ಎಂ ವಿ ಅವರ ಪರಿಚಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಸರ್ ಎಂ ವಿ ಅವರ ಶಿಕ್ಷಣ ಏನಾಯಿತು, ಎಲ್ಲಿ ಶಿಕ್ಷಣ ಪಡ್ಕೊಂಡು, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ, ಸರಿನಾ? ಹಾಗಾದ್ರೆ ಮಕ್ಕಳೇ, ಪುಟ ಸಂಖ್ಯೆ 40 ಪುಸ್ತಕ ಓಪನ್ ಮಾಡಿರುತ್ತಾನೆ. ಓಕೆ, ನಾನು ಮೊದಲು ಓದ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ, ಸರಿನಾ? ಪುಟ ಸಂಖ್ಯೆ 40, ಸೆಕೆಂಡ್ ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡಬಹುದು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿನಿಂದ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದು ಮಾತುಗಳು ಸಹ ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಇವರು ಭಾರತದ ಆಧುನಿಕತೆಯ ಹತಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಉದ್ದಿನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ವಿಶ್ವೇಶ್ವರಯ್ಯ ಅವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದವರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಯ ಅವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ಓಕೆ, ಇಲ್ಲಿ ನಿಲ್ಲಿಸಿ. ಇಲ್ಲಿ ನೋಡಿ ಏನಾಗ್ತದೆ, ನಾವು ಇಂದಿನ ತರಗತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಾ? ಮಾಧುರಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ ವಿಧೇಯಕ ಸಭೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಮತ್ತು ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳು, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ, ಹೌದು ತಾನೆ? ಹಾಗಾದ್ರೆ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಸರ್ ಎಂ ವಿ ಅಥವಾ ಸರ್
ವಿಶ್ವೇಶ್ವರಯ್ಯ ಅವರ ಬಗ್ಗೆ ತಿಳಿದುಕೊಳ್ಳೋಣ, ಸರಿನಾ? ನೋಡಿ ಏನಾಗ್ತದೆ, ಫಸ್ಟ್ ನಾನು ಹೇಳಿ ಬರೆದಿದ್ದೀನಿ, ಜವಾಹರ್ಲಾಲ್ ನೆಹರು ಅವರು ಸರ್ ಎಂ ವಿ ಬಗ್ಗೆ ಹೇಳಿದ ಮಾತುಗಳು. ಓಕೆ, ಏನಾಗ್ತದೆ, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡಬಹುದು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ನೋಡಿ ಏನಾಗ್ತದೆ, ದುರದೃಷ್ಟವಶಾತ್ ಅಂದ್ರೆ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ನಾವು ಭಾರತೀಯರಾದ ನಾವು ಹೆಚ್ಚು ಮಾತನಾಡಬಹುದು, ಅಂದ್ರೆ ಅದೃಷ್ಟರ ದುರದೃಷ್ಟವಶಾತ್ ಎಲ್ಲ ಒಂದು ಮನಸ್ಥಿತಿಯಲ್ಲಿ ನಾವು ಹೇಗೆ ಕಾಣ್ತಾ ಇದೀವಪ್ಪ ಅಂದ್ರೆ ನಾವು ಭಾರತೀಯರು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ನೋಡಿ ಅಂದ್ರೆ ನಾವು ಇಂಡಿಯನ್ಸ್ ಹೆಂಗಿದೀವಿ ಅಂದ್ರೆ ಬೇರೆಯವರ ದೃಷ್ಟಿಕೋನದಲ್ಲಿ, ಬೇರೆ ರಾಷ್ಟ್ರದ ಜನರ ದೃಷ್ಟಿಕೋನದಲ್ಲಿ ನಾವು ಹೆಚ್ಚು ಮಾತನಾಡಬಹುದು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ಅಂದ್ರೆ ದೂಷಣೆ ಮಾಡ್ತಾ ಇದ್ದಾರೆ ಏನಂತ, ಬೇರೆ ದೇಶದ ಜನ ನಮ್ಮನ್ನ ದೂಷಣೆ ಮಾಡ್ತಾ ಇದ್ದಾರೆ. ಏನಂತ ದೂಷಣೆ ಮಾಡ್ತಾ ಇದ್ದಾರೆ, ಭಾರತೀಯರು ಹೆಚ್ಚು ಮಾತನಾಡಬಹುದು ಮತ್ತು ನುಡಿದಂತೆ ನಡೆಯಲಾರದವ ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ಓಕೆ, ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ನೋಡಿ ತಾವು ಮೀನ್ಸ್ ವಿಶ್ವೇಶ್ವರಯ್ಯ ಅವರು. ಓಕೆ, ತಾವು ಈ ಮಾತಿಗೆ ಅಂದ್ರೆ ಏನು ಬೇರೆ ದೇಶದ ಜನರ ಮನಸ್ಥಿತಿ ಏನಿದೆ ಅಲ್ಲ ಅವರ ಮಾತುಗಳಿಗೆ ನೀವು ಹೊರತಾಗಿದ್ದೀರಿ ಮೀನ್ಸ್ ಅವರ ಮಾತುಗಳು ನಿಮಗೆ ಸಲ್ಲಲ್ಲ. ಅವರು ಹೇಳಿದಂತ ಮಾತುಗಳೇನು, ಭಾರತೀಯರು ಹೆಚ್ಚು ಮಾತನಾಡಬಹುದು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆ, ಹೌದಾ? ಬಟ್ ಇಲ್ಲಿ ನೋಡೋದಾದ್ರೆ ಆ ಮಾತುಗಳು ಇವರಿಗೆ ಸಲ್ಲುವುದಿಲ್ಲ. ಕಾರಣ ಇವರು ಹೆಚ್ಚು ಮಾತನಾಡಬಹುದಲ್ಲ, ಹೌದು, ಪ್ಲಸ್ ನುಡಿದಂತೆ ನಡೆಯಲಾರದವರಲ್ಲ, ನುಡಿದಂತೆ ನಡೆಯುವವರು ಯಾರು, ವಿಶ್ವೇಶ್ವರಯ್ಯ ಅವರು. ಕಡಿಮೆ ಮಾತನಾಡುವವರು ಮತ್ತು ನುಡಿದಂತೆ ನಡೆಯುವವರು ಯಾರು, ಸರ್ ಎಂ ವಿ. ಓಕೆ, ನೋಡಿ ಹೇಳ್ತಾರೆ ತಾವು ಅಂದ್ರೆ ಯಾವ ಹೇಳುವ ಮಾತು, ಜವಾಹರ್ಲಾಲ್ ನೆಹರು ಅವರು ಹೇಳುವಂತ ಮಾತು ಏನಂತ, ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ, ಬಹಳಷ್ಟು ದೊಡ್ಡ ರೀತಿಯಲ್ಲಿ ನೀವು ಅದರಿಂದ ಆಚೆ ಇದ್ದೀರಿ, ಅಂತಹ ಮಾತುಗಳನ್ನು ನೀವು ಹೊರಗಡೆ ಇದ್ದೀರಿ. ಓಕೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ. ಓಕೆ, ಯಾರು, ಸರ್ ವಿಶ್ವೇಶ್ವರಯ್ಯ ಅವರು ಕಡಿಮೆ ಮಾತನಾಡಿದ್ದಾರೆ ಪ್ಲಸ್ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ನೋಡಿ ಏನಂತ ಹೇಳ್ತಾರೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ. ನಾವು ಹೇಳ್ತಿರೋದು ಜವಾಹರ್ಲಾಲ್ ನೆಹರು ಹೇಳುವಂತ ಮಾತು, ನಾವೆಲ್ಲರೂ ನಿಮ್ಮನ್ನು ನೋಡಿ ಕಲಿಯೋದು ಬಹಳಷ್ಟು ಇದೆ ಅನ್ನೋ ಮಾತನ್ನ ಯಾರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳುವಂತ ಮಾತು, ಸರಿನಾ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ನೋಡಿ ಇಲ್ಲಿ ಏನಾಗ್ತದೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಬೆಂಗಳೂರಿನಲ್ಲಿ ನಡೆದಂತಹ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ, ಯಾವ ಜನ್ಮ ಶತಮಾನೋತ್ಸವ, ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ಈ ರೀತಿ ನುಡಿತಾ ಇದ್ದಾರೆ. ಏನಂತ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ನಿಮ್ಮನ್ನ ನೋಡಿ ಕಲಿಯೋದು ನಾವು ಬಹಳಷ್ಟು ಇದೆ ಎಂಬ ಒಂದು ಮಾತನ್ನ ಹೇಳಿದ್ವಿ. ಓಕೆ, ಅವರ ಒಂದೊಂದು ಮಾತುಗಳು ಸಹ ಸರ್ ಎಂ ವಿ ಅವರಿಗೆ ಅಕ್ಷರ ಸಹ ಸಲ್ಲುತ್ತಿದ್ದವು. ನೋಡಿ ಅವರ ಒಂದೊಂದು ಮಾತುಗಳು ಸಹ ಅವರೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿದಂತ ಒಂದೊಂದು ಮಾತುಗಳು ಸಹ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಅಕ್ಷರ ಸಹ ಅಂದ್ರೆ ಒಂದೊಂದು ಅಕ್ಷರ ಕೂಡ ಅವರಿಗೆ ನಿಜವಾಗ್ಲೂ ಸಲ್ಲುವಂತಹ ಮಾತುಗಳೇ. ಓಕೆ, ನೋಡಿ ಸರ್ ಎಂ ವಿ ಅವರಿಗೆ ಅಕ್ಷರ ಸಹ ಸಲ್ಲುತ್ತಿದ್ದರು. ಇವರು ಭಾರತದ ಆಧುನಿಕತೆಯ ಅಧಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಏನಾಗ್ತದೆ ನೋಡಿ, ಇವರು ಮೀನ್ಸ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಧುನಿಕತೆಯ ಅಧಿಕಾರ ನಾನು ನಿನ್ನೆ ಹೇಳಿದೆ, ಅಧಿಕಾರ ಮೀನ್ಸ್ ಮೊದಲಿಗರು, ಹೌದಾ? ಆಧುನಿಕತೆಗೆ ಅಂದ್ರೆ ಮಾಡರ್ನ್ ಅಂತ ಇದೆ. ಓಕೆ, ಆಧುನಿಕತೆಯ ಅಧಿಕಾರವಾಗಿ ವಾಸ್ತವ ಚಿಂತನೆ, ಅಟ್ ಪ್ರೆಸೆಂಟ್ ಏನ್ ಚಿಂತನೆ ಬೇಕು, ಏನು ಆಲೋಚನೆಗಳು ಬೇಕು, ಆ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ದು. ಅಷ್ಟೆಲ್ಲ ನಿಸ್ವಾರ್ಥ ನಡತೆ ಅಂದ್ರೆ ಸ್ವಾರ್ಥನ ಇಲ್ಲದಂತಹ ಒಂದು ನಡತೆ ಅವರಲ್ಲಿತ್ತು. ಸುಸಂಗತ ವೈಜ್ಞಾನಿಕ ದೃಷ್ಟಿ, ಸುಸಂಗತ ಅಂದ್ರೆ
ಒಳ್ಳೆಯ ವೈಜ್ಞಾನಿಕ ದೃಷ್ಟಿಕೋನ ಅವರಲ್ಲಿತ್ತು. ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ದೃಷ್ಟಿಕೋನ. ಓಕೆ, ಯೋಜನೆಗಳು ಹಾಕಿಕೊಂಡಂತಹ ಪ್ಲಾನ್ ಅಂತ ಇದೆ, ಯೋಜನೆಗಳು ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ದಕ್ಷವಾದಂತಹ ಪ್ರಾಮಾಣಿಕವಾದಂತಹ ಆಡಳಿತದ ತಳಹದಿಯನ್ನು ನಾವು ಹೇಳ್ಬೋದು ಬುನಾದಿ. ಓಕೆ, ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅರ್ಥಾಗ್ತದಲ್ಲ? ಓಕೆ, ಇದು ಜವಾಹರಲಾಲ್ ನೆಹರು ಅವರು ಸರ್ ಎಂ ವಿ ಅವರ ಬಗ್ಗೆ ಹೇಳಿದಂತ ಮಾತುಗಳು. ಇನ್ನು ಸೆಕೆಂಡ್ ಸರ್ ಎಂ ವಿ ಅವರ ಪರಿಚಯ. ಓಕೆ, ಪರಿಚಯದಲ್ಲಿ ಅವರ ತಂದೆ ತಾಯಿ, ಓಕೆ, ಅವರು ಎಷ್ಟರಲ್ಲಿ ಹುಟ್ಟಿದ್ರು, ಈ ಎಲ್ಲ ಅಂಶಗಳು ಬರುತ್ತೆ. ನೋಡೋಣ, ನೋಡ್ತಾ ಹೋಗಿ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇಲ್ಲೇನಂದ್ರೆ ಇವರು ಹುಟ್ಟಿದ್ದು ಯಾರು? ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15 1860 ಸೆಪ್ಟೆಂಬರ್ 15 ಕ್ರಿಸ್ತ ಶಕ. ಓಕೆ, ನೀವು ಎಕ್ಸಾಮ್ ನಲ್ಲಿ ಕ್ರಿಸ್ತ ಶಕ ಅಂತ ಬರಲೇಬೇಕಾಗುತ್ತೆ, ಸರಿನಾ? ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಇವರು ಜನಿಸಿದರು. ವಿಶ್ವೇಶ್ವರಯ್ಯನವರು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ನೋಡಿ, ನಾನು ಆಗಲೇ ಹೇಳಿದೆ, ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15 ಹೌದಾ ಜನಿಸಿದ್ದು. ಫೈನ್. ಅವರ ತಂದೆ ತಾಯಿ ಹೆಸರು ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಅವರ ತಾಯಿ ವೆಂಕಟಲಕ್ಷ್ಮಮ್ಮ, ತಂದೆ ಶ್ರೀನಿವಾಸ ಶಾಸ್ತ್ರಿ. ನೋಡಿ, ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಈ ದಂಪತಿಗಳಿಗೆ ಎರಡನೆಯ ಮಗನಾಗಿ ಜನಿಸಿದರು. ಓಕೆ, ಎರಡನೆಯ ಮಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಹೌದಾ? ಸರ್ ಎಂ ವಿಶ್ವೇಶ್ವರಯ್ಯನವರು ಎರಡನೆಯ ಮಗನಾಗಿ ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಇವರಿಗೆ ಎರಡನೆಯ ಮಗನಾಗಿ ಜನಿಸಿದರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಸರಿನಾ? ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ನೋಡಿ, ಏನಾಗ್ತದೆ, ಇವರ ಪೂರ್ವಜರು ಅಜ್ಜ ಮುತ್ತಾಜ. ಓಕೆ, ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ನೋಡಿ, ಬರ್ತೀನಿ. ಕರ್ನೂಲು ಜಿಲ್ಲೆ, ಓಕೆ, ಗಿಡ್ಡಲೂರು ತಾಲೂಕು, ಓಕೆ, ಮೋಕ್ಷಗುಂಡಂ. ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಎಂಬ ಅಗ್ರಹಾರಕ್ಕೆ ಸೇರಿದವರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರ ಪೂರ್ವಜರು. ಓಕೆ, ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಎಂಬ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ, ಕೆಲವರ ಕಾರಣದಿಂದಾಗಿ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ನೋಡಿ, ಕೆಲವರ ಕಾರಣಗಳಿಂದಾಗಿ ಇವರು ಅವರ ಪೂರ್ವಜರು ಚಿಕ್ಕಬಳ್ಳಾಪುರಕ್ಕೆ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿ. ಓಕೆ, ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿ, ಸರಿನಾ? ಈ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಯಾರು? ಅವರ ಪೂರ್ವಜರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗುಂಡ
ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ನೋಡಿ, ಮೊದಲಿನಿಂದಲೂ ಕೂಡ ಅವರ ಮನೆತನಕ್ಕೆ, ಯಾರ ಮನೆತನಕ್ಕೆ? ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು. ಓಕೆ, ಮೋಕ್ಷಗುಂಡಂ ನೋಡಿ, ಆಗಲೇ ಹೇಳಿದೆ, ಕರ್ನೂಲು ಜಿಲ್ಲೆ ಗಿಡ್ಡಲ್ಲೂರು ತಾಲೂಕಿನ ಮೋಕ್ಷಗುಂಡಂ ಎಂಬ ಅಗ್ರಹಾರಕ್ಕೆ ಸೇರಿದವರು. ಹೌದಾ? ಹಾಗಾಗಿ ಮೊದಲಿನಿಂದಲೂ ಕೂಡ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ತಾಯಿಯವರಿಗೆ, ಸರ್ ಎಂ ವಿ ಅವರ ತಾಯಿ ಯಾರಲ್ಲಿ? ವೆಂಕಟಲಕ್ಷ್ಮಮ್ಮ. ಹೌದಾ? ಈ ವೆಂಕಟಲಕ್ಷ್ಮಮ್ಮ ಅವರಿಗೆ ಏನು ಆಸೆ ಇತ್ತಂದ್ರೆ, ಮಕ್ಕಳು ಹೆಚ್ಚು ಓದಿ ಅಂದ್ರೆ ಬಹಳಷ್ಟು ಹೋಗ್ಬಿಟ್ಟು ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲ ಮೀನ್ಸ್ ಆಸೆ ಇತ್ತು ಅಥವಾ ಇಚ್ಛೆ ಇತ್ತು. ಓಕೆ, ಅದಕ್ಕಾಗಿ ಆ ಕಾರಣಕ್ಕಾಗಿ ಸಂಸಾರವನ್ನು, ಅವರ ಫ್ಯಾಮಿಲಿಯನ್ನ, ಅವರ ಕುಟುಂಬವನ್ನ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ನೋಡಿ, ಅವರ ಪೂರ್ವಜ ಮೊದಲೇ ಬಂದು ಕರ್ನಾಟಕದ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿ ಬಂದರು. ಬಟ್ ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿದ್ದ ಕಾರಣಕ್ಕಾಗಿ ಅವರು ಮುದ್ದೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರವಾದರು. ಓಕೆ, ಅರ್ಥ ಆಯ್ತಲ್ಲ? ಇದು ಸರ್ ಎಂ ಬಿ ಅವರ ಒಂದು ಪರಿಚಯವನ್ನು ಸರಿನಾ? ಇನ್ನು ಲಾಸ್ಟ್ ಒಂದು ಪಾಯಿಂಟ್ಸ್ ನಾವು ಹೇಳ್ತಾ ಇದ್ವಿ. ಸರ್ ಎಂ ಬಿ ಅವರ ಶಿಕ್ಷಣ, ಎಲ್ಲಿ ಶಿಕ್ಷಣ ಪಡ್ಕೊಂಡು? ಪ್ರಾಥಮಿಕ ಶಿಕ್ಷಣ ಎಲ್ಲಾಯ್ತು, ಮಾಧ್ಯಮಿಕ ಶಿಕ್ಷಣ ಎಲ್ಲಾಯ್ತು. ಓಕೆ, ಈ ಎಲ್ಲ ಅಂಶಗಳನ್ನು ನಾವು ಈಗ ನೋಡೋಣ ಸರಿನಾ? ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪ್ರಾಥಮಿಕ ಶಿಕ್ಷಣ, ಓಕೆ, ಪ್ರೈಮರಿ ಸ್ಕೂಲ್ ಎಜುಕೇಶನ್ ಅಂತ ನಾವು ಹೇಳ್ತೀವಲ್ಲ, ಈ ಪ್ರಾಥಮಿಕ ಶಿಕ್ಷಣ ಎಲ್ಲಾಯಿತು? ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ, ನೋಡಿ, ಸೋದರ ಮಾವನಾದಂತ ಎಚ್ ರಾಮಯ್ಯ, ಓಕೆ, ಅವರ ಸೋದರ ಮಾವ, ಓಕೆ, ಅಂದ್ರೆ ತಾಯಿಯ ಅಣ್ಣ ಅಂತ ನಾವು ಹೇಳ್ತೀವಿ. ಅವರ ಸೋದರ ಮಾವನಾದಂತಹ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ನೋಡಿ, ಪ್ರಾಥಮಿಕ ಶಿಕ್ಷಣ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿಕೊಂಡು, ಹೌದಾ? ಚಿಕ್ಕಬಳ್ಳಾಪುರ ವೆಂಕಟಲಕ್ಷ್ಮಮ್ಮ ಅವರು ಮುದ್ದೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಆದರು. ಯಾಕೆ? ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಒಂದು ಹಂಬಲವಿತ್ತು ಅವರಿಗೆ. ಆ ಕಾರಣಕ್ಕಾಗಿ ಅನಂತರದಲ್ಲಿ ಎಚ್ ರಾಮಯ್ಯ ಅವರ ಸೋದರ ಮಾವನಾದಂತಹ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ನೋಡಿ, ವೆಸ್ಲಿಯನ್ ಬೆಂಗಳೂರಿನಲ್ಲಿರುವಂತಹ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮೀನ್ಸ್ ಹೈಸ್ಕೂಲ್ ಎಜುಕೇಶನ್ ಅಂತ ಕರಿತೀವಿ. ಈ ಹೈಸ್ಕೂಲ್ ಎಜುಕೇಶನ್ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ನಡೆಯಿತು. ಇನ್ನು ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ನೋಡಿ, ಸೆಂಟ್ರಲ್ ಕಾಲೇಜ್, ಓಕೆ, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಅಂದ್ರೆ ಇಲ್ಲಿ ಅದು ಕೂಡ ಸೆಂಟ್ರಲ್ ಕಾಲೇಜಿನಲ್ಲಿದೆ, ಬೆಂಗಳೂರಿನಲ್ಲಿದೆ. ಓಕೆ, ಬೆಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಅನ್ನು ನಾವು ಹೇಳ್ಬೋದು ಪದವಿ ಪೂರ್ವ ಶಿಕ್ಷಣ ಅಂತ ಇದೆ. PU ಫಸ್ಟ್ ಇಯರ್, PU ಸೆಕೆಂಡ್ ಇಯರ್. ಓಕೆ, ಪದವಿ ಪೂರ್ವ ಶಿಕ್ಷಣ ಎಲ್ಲಾಯಿತು? ಸೆಂಟ್ರಲ್ ಕಾಲೇಜಿನಲ್ಲಿ ಆಯಿತು. ಅದರ ಜೊತೆಗೆ ಮತ್ತು 3 ವರ್ಷಗಳ BA ಪದವಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳ್ತೀವಿ. ಓಕೆ, BA ಪದವಿ ಶಿಕ್ಷಣವನ್ನು ಕೂಡ ಪಡೆದರು. ಎಲ್ಲಿ? ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ. ಓಕೆ, ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು, ನೋಡಿ, ವ್ಯಾಸಂಗದ ಕ್ರಮನಿಷ್ಠ ಅಂದ್ರೆ ಒಂದು ಮುಗಿದ ನಂತರ ಮತ್ತೊಂದು ಮುಗಿದ ನಂತರ ಮಗದೊಂದು, ಈ ರೀತಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ನೋಡಿ, ಜೀವನದಲ್ಲಿ ನಾನು ಏನಾದರೂ ಉನ್ನತವಾದದ್ದನ್ನು, ಶ್ರೇಷ್ಠವಾದದ್ದನ್ನು ನಾನು ಸಾಧನೆ ಮಾಡಬೇಕು, ಸಾಧಿಸಬೇಕು ಎಂಬ ಒಂದು ಹಂಬಲವನ್ನು ಹೊಂದಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ದೃಢವಾದಂತಹ ಒಂದು ನಿರ್ಧಾರವನ್ನು ಹೊಂದಿದ್ದರು. ಅದಕ್ಕೆ ತಕ್ಕನಾದ ಪ್ರತಿಭೆ ಮನೋಸ್ಥೈರ್ಯ ಅವರಲ್ಲಿತ್ತು. ಅದಕ್ಕೆ ತಕ್ಕನಾದಂತಹ ಒಂದು ಪ್ರತಿಭೆ ಮತ್ತು ಮನೋಸ್ಥೈರ್ಯ ಅಂದ್ರೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ. ಓಕೆ, ಟ್ಯಾಲೆಂಟ್ ಪ್ಲಸ್ ಸೆಲ್ಫ್ ಕಾನ್ಫಿಡೆಂಟ್, ಈ ಎರಡೂ ಕೂಡ ಅವರಲ್ಲಿತ್ತು. ಯಾರಿತ್ತು? ಸರ್ ಎಂ ವಿಶ್ವೇಶ್ವರಯ್ಯನಲ್ಲಿತ್ತು. ಓಕೆ,
ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಚಾಲು ಅವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ನೋಡಿ ಏನಾಗ್ತದೆ, ಅಂದಿನ ದಿವಾನರು ಅಂದ್ರೆ ಇವರು ಓದುವಂತಹ ಕಾಲದಲ್ಲಿ ಮೈಸೂರು ಸಂಸ್ಥಾನದ ದಿವಾನರು ಯಾರಾಗಿದ್ರು? ಸಿ ರಂಗಚಾಲು. ಸಿ ರಂಗಚಾಲು. ಓಕೆ, ಸಿ ರಂಗಚಾಲು ಅವರು ನೀಡಿದಂತಹ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್. ಓಕೆ, ಈ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಯಾರು? ಸರ್ ವಿ ಅವರು. ಓಕೆ, ಅಷ್ಟೆಲ್ಲ ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಕೂಡ ಭಾಜನರಾದರು. ಯಾವ ಬಹುಮಾನ? ಜೇಮ್ಸ್ ಬರ್ಕ್ಲಿ. ಓಕೆ, ನೋಡಿ, ಜೇಮ್ಸ್ ಬರ್ಕ್ಲಿ ಎಂಬ ಒಂದು ಬಹುಮಾನಕ್ಕೂ ಕೂಡ ಇವರು ಪಾತ್ರರಾಗ್ತಾ ಇದ್ದಾರೆ. ಯಾರು? ಸರ್ ವಿಶ್ವೇಶ್ವರಯ್ಯನವರು. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಇದಿಷ್ಟು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಹೌದಾ? ಇಲ್ಲಿಗೆ ಈ ತರಗತಿಯನ್ನು ನಿಲ್ಲಿಸೋಣ. ಸರಿನಾ? ಈ ದಿನದ ತರಗತಿಯಲ್ಲಿ ನಾವು ಸರ್ ವಿಶ್ವೇಶ್ವರಯ್ಯನವರ ಒಂದು ಭಾಗದಲ್ಲಿ ಬರುವಂತಹ ಜವಾಹರಲಾಲ್ ನೆಹರು ಅವರು ಸರ್ ಎಂ ವಿ ಅವರ ಬಗ್ಗೆ ಹೇಳಿದಂತಹ ಮಾತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸರ್ ಎಂ ವಿ ಅವರ ಒಂದು ಪರಿಚಯ ನೋಡಿದ್ವಿ. ಸರ್ ಎಂ ವಿ ಅವರ ಶಿಕ್ಷಣ ಎಲ್ಲ ಈ ಎಲ್ಲಾ ಅಂಶಗಳನ್ನು ನಾವು ಈ ದಿನದ ತರಗತಿಯಲ್ಲಿ ನೋಡಿದ್ವಿ. ಹೌದಾ? ಹಾಗಾದ್ರೆ ಮಕ್ಕಳೇ, ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಅಂಶಗಳ ಬಗ್ಗೆ ನಾವು ನೋಡೋಣ. ಸರಿನಾ? ಹಾಗಾದ್ರೆ ಮಕ್ಕಳೇ, ಈ ದಿನದ ತರಗತಿಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ.